ನಮಸ್ಕಾರ ಸ್ನೇಹಿತರೆ, ಭಾರತ ತಂಡಕ್ಕೆ ಸಿಕ್ಕಿದನು ಕ್ರಿಸ್ ಗೇಲ್ಗಿಂತಲೂ ಅಪಾಯಕಾರಿಯಾದ ಆಟಗಾರ. ನಿಂತಲ್ಲೇ ಬಾರಿಸುತ್ತಾನೆ ದೊಡ್ಡ ದೊಡ್ಡ ಸಿಕ್ಸರ್. ಕೇವಲ 50 ಎಸೆತಗಳಲ್ಲಿ ಬಾರಿಸಿದನು 150 ರನ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಟೀಂ ಇಂಡಿಯಾಗೆ ಸಿಕ್ಕಿರುವ ಕ್ರಿಸ್ ಗೇಲ್ಗಿಂತಲೂ ಅಪಾಯಕಾರಿಯಾದ ಆ ಆಟಗಾರನಾದ್ರೂ ಯಾರು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಕ್ರಿಕೆಟ್ ಲೋಕದಲ್ಲಿ ಕ್ರಿಸ್ ಗೇಲ್ ಎಂತಹ ಸ್ಫೋಟಕ ಆಟಗಾರ ಎಂದು ಹೇಳುವ ಅವಶ್ಯಕತೆನೇ ಇಲ್ಲ. ಮೈದಾನದ ಮೂಲೆ ಮೂಲೆಗೂ ಚೆಂಡಿನ ದರ್ಶನವನ್ನ ಮಾಡುವ ಈ ಯೂನಿವರ್ಸಲ್ ಬಾಸ್ ಇದೀಗ ಕ್ರಿಕೆಟ್ನಿಂದ ನಿವೃತ್ತಿ ತೆಗೆದುಕೊಂಡಿದ್ದಾರೆ. ಆದರೆ ಇದೀಗ ಟೀಂ ಇಂಡಿಯಾಗೆ ಕ್ರಿಸ್ ಗೇಲ್ಗಿಂತಲೂ ಅಪಾಯಕಾರಿಯಾದ ಆಟಗಾರರೊಬ್ಬರು ಸಿಕ್ಕಿದ್ದಾರೆ. ಹೌದು ಸ್ನೇಹಿತರೆ, ನಾವು ಹೇಳಲು ಹೊರಟಿರುವ ಆ ಆಟಗಾರ ಬೇರೆ ಯಾರೂ ಅಲ್ಲ, ಅವರೇ ಆಯುಷ್ ಬದೋನಿ. ಹೌದು, ದೆಹಲಿ ಪ್ರೀಮಿಯರ್ ಲೀಗ್ನ 23ನೇ ಪಂದ್ಯದಲ್ಲಿ ದಕ್ಷಿಣ ದೆಹಲಿ ತಂಡದ ಪರ ಕಣಕ್ಕಿಳಿದ ತಂಡದ ನಾಯಕ ಆಯುಷ್ ಬದೋನಿ ರವರು ಸಿಡಿಲಪರದ ಬ್ಯಾಟಿಂಗ್ ನಡೆಸಿ ಕೇವಲ 55 ಎಸೆತಗಳಲ್ಲಿ 19 ಸಿಕ್ಸರ್ ಹಾಗೂ 8 ಫೋರ್ಗಳ ಸಹಿತದಿಂದಾಗಿ 300ರ ಸ್ಟ್ರೈಕ್ ರೇಟ್ನಲ್ಲಿ 165 ರನ್ಗಳ ದಾಖಲೆಯ ಇನ್ನಿಂಗ್ಸ್ ಆಡಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಬದೋನಿಗೆ ಉತ್ತಮ ಸಾಥ್ ನೀಡಿದ ಇನ್ನೋರ್ವ ಆರಂಭಿಕ ಆಟಗಾರನಾದ ಪ್ರಿಯಾಂಶ್ ಆರ್ಯ ಕೂಡ ಅಬ್ಬರದ ಶತಕ ಸಿಡಿಸಿದ್ದು, ಈ ಇಬ್ಬರ ನೆರವಿನಿಂದಾಗಿ ದೆಹಲಿ ತಂಡವು ಕೇವಲ 20 ಓವರ್ಗಳಲ್ಲಿ 308 ರನ್ ಕಲೆ ಹಾಕಿದೆ ಸ್ನೇಹಿತರೆ. ಈ ಒಂದು ಪಂದ್ಯದಲ್ಲಿ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಆಯುಷ್ ಬದೋನಿ ರವರು ಆರಂಭದಿಂದಲೂ ಕೂಡ ಹೊಡಿಬಡಿ ಆಟಕ್ಕೆ ಮುಂದಾಗಿದ್ದರು. ಇವರಿಗೆ ಪ್ರಿಯಾಂಶ್ ಆರ್ಯ ಕೂಡ ಉತ್ತಮವಾದ ಸಾಥ್ ನೀಡಿದರು. ಈ ಇಬ್ಬರು ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ರನ್ಗಳ ಬಿರುಗಾಳಿ ಎಬ್ಬಿಸಿದರು. ಬಂದೊಡನೆ ಹೊಡಿಬಡಿ ಆಟಕ್ಕೆ ಮುಂದಾದ ಬದೋನಿ ಈ ಲೀಗ್ನಲ್ಲಿ ತಮ್ಮ ಚೊಚ್ಚಲ ಶತಕವನ್ನ ದಾಖಲಿಸಿದರು. ಆ ನಂತರವೂ ತಣ್ಣಗಾಗದ ಬದೋನಿ 150 ರನ್ಗಳ ಗಡಿ ದಾಟಿದರು. ಅಂತಿಮವಾಗಿ 19ನೇ ಓವರ್ನಲ್ಲಿ ವಿಕೆಟ್ ಒಪ್ಪಿಸಿದ ಬದೋನಿ 165 ರನ್ಗಳಿಗೆ ತಮ್ಮ ಇನ್ನಿಂಗ್ಸ್ ಕೊನೆಗಾಣಿಸಿದರು ಸ್ನೇಹಿತರೆ. ಇದಲ್ಲದೆ ಪ್ರಿಯಾಂಶ್ ಆರ್ಯರವರ ಜೊತೆ 283 ರನ್ಗಳ ಬೃಹತ್ ಜೊತೆ ಆಟವನ್ನ ಕೂಡ ನಡೆಸಿದರು ಸ್ನೇಹಿತರೆ. ಇದು T20 ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ದೊಡ್ಡ ಪಾರ್ಟ್ನರ್ಶಿಪ್ ಎಂಬ ದಾಖಲೆಯನ್ನ ಬರೆದುಕೊಂಡಿದೆ. ಇದಲ್ಲದೆ ಆಯುಷ್ ಬದೋನಿರವರು ತಮ್ಮ ಸ್ಫೋಟಕ ಶತಕದಲ್ಲಿ ಬರೋಬ್ಬರಿ 19 ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ T20 ಪಂದ್ಯವೊಂದರಲ್ಲಿ 19 ಶತಕಗಳನ್ನು ಸಿಡಿಸಿದ ವಿಶ್ವದ ಮೊದಲ ಆಟಗಾರ ಎನಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ 18 ಸಿಕ್ಸ್ ಬಾರಿಸಿ ಕ್ರಿಸ್ ಗೇಲ್ ಮೊದಲ ಸ್ಥಾನದಲ್ಲಿದ್ದರು. ಇದೀಗ ಕ್ರಿಸ್ ಗೇಲ್ ದಾಖಲೆಯನ್ನೇ ಪುಡಿಗಟ್ಟಿರುವ ಆಯುಷ್ ಬದೋನಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಸ್ನೇಹಿತರೆ, ನಿಮಗೇನನ್ಸುತ್ತದೆ? ಆಯುಷ್ ಬದೋನಿರವರಿಗೆ ಟೀಂ ಇಂಡಿಯಾದಲ್ಲಿ ಚಾನ್ಸ್ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.